ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಜೊತೆ ಹೋಗೋದು ಅದರದ್ದು ಖುಷಿನ ಬೇರೆ ಅಲ್ರಿ. ಹಂಗೆ ನಮಗೂ ಇವತ್ತು ಒಂದಿನ ಟೈಮ್ ಫ್ರೀ ಇತ್ತಂತ ಹೇಳಿ ಇಲ್ಲೇ ದೇವ್ರ ದರ್ಶನ ಮಾಡ್ಕೊಂಬರೋನು. ಹೆಂಗಿದ್ರು ಶ್ರಾವಣ ಐತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ನಮ್ಮ ಸಮೀಪ ಇರುವಂಥ ಮಹಾಕೂಟಕ್ಕೆ ಫಸ್ಟ್ ಬಂದಿದ್ದು ನಾವು. ಮಹಾಕೂಟ ಇಲ್ಲೇ ಬಂದ್ವಿ. ನೋಡ್ತಿರ್ಬೋದು ನೀವು ದೇವಸ್ಥಾನ ಹೊರಗಡೆ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಇಲ್ಲೇ ಈ ಮರದ ಹತ್ರ ಈ ಥರ ನೀರು ಹರಿತಾ ಇರುತ್ತೆ. ಇಲ್ಲೇ ನಾವು ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಒಳಗೆ ದರ್ಶನ ಮಾಡ್ಕೋಬೋದು, ನೋಡ್ಬೋದು. ಫಸ್ಟಿಗೆ ನಮಗಿಲ್ಲಿ ಗಣೇಶನ ಮೂರ್ತಿ ಸಿಗ್ತೈತಿ. ಆಮೇಲೆ ನವಗ್ರಹದ ದೇವಸ್ಥಾನಗಳದಾವು, ಚಿಕ್ಕ ಪುಟ್ಟ ದೇವಸ್ಥಾನ ಅದಾವು. ಭಾಳ ಚಂದ ಅದಾವ್ರಿ ನೋಡೋಕೆ. ಅದು ಏನು ಗುಡಿ ಅದನ್ನೆಲ್ಲ ಕಲ್ಲಿಲೆ ಕೆತ್ತಾರಲ್ಲ, ಎಷ್ಟು ಚಲೋ ಐತೆ ಅಂದ್ರೆ ನೋಡೋಕೆ ಎಷ್ಟು ಖುಷಿ ಆಗ್ತೈತಿ, ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ ಇಲ್ಲಿಗೆ ಬಂದ್ವಿ ಅಂತಂದ್ರೆ. ಇದ್ರ ಹೆಸರು ಮಾಕೂಟ ಅಂದ್ರೆ ಇದ್ರ ಆ್ಯಕ್ಚುಲ್ ಹೆಸರು ಮಹಾಕೂಟ ರೀ. ಇದು ನಮ್ಮ ಉತ್ತರ ಕರ್ನಾಟಕದವ್ರ ಬಾಯಾಗ ಸಿಕ್ಕ ಮಾಕೂಟ ಆಗೈತಿ. ಎಲ್ಲರೂ ಸೇರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಂಗೆ ಟೈಮ್ನು ಭಾಳ ಆಗಿತ್ತು. ದರ್ಶನ ಎಲ್ಲ ಮುಗಿಸೋದ್ರೊಳಗೆ ಹಸಿವಾಗತ್ತಿತ್ತು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಮಸ್ತ್ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ರಿ. ನೀವು ಯಾರ್ಯಾರು ಮಹಾಕೂಟಕ್ಕೆ ಬಂದು ಹೋಗಿರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು.